ಸಂಪುಟ ವಿಸ್ತರಣೆ ಕಸರತ್ತು ಈಗಲೂ ಕೂಡ ಮುಂದುವರಿತಾ ಇದೆ. ಕಲಾಪದಲ್ಲಿ ರಾಹುಲ್ ಗಾಂಧಿ ಬ್ಯುಸಿ ಇದ್ದಾರೆ. ಹಾಗಾಗಿ ಪಟ್ಟಿ ಫೈನಲ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಸರ್ಕಸ್ ಮಾಡಲಾಗ್ತಾ ಇದೆ. ನಮ್ಮ ರಾಜ್ಯದ ನಾಯಕರಿಗೆ ಯಾಕೋ ಈ ಒಂದು ಕಾಲ ಏನಿದೆ ಕೂಡಿ ಬರ್ತಾ ಇಲ್ಲ. 3 ದಿನ ದೆಹಲಿಯಲ್ಲಿ ಸಿಎಂ ಡಿಕೆ ಜೊತೆಗೆ ಮಾಜಿ ಸಿಎಂ ಸಿದ್ದು ಕೂಡ ಠಿಕಾಣಿ ಹೂಡಿದ್ದಾರೆ. ಆದ್ರೂ ಕೂಡ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಲ್ಲಾ ಹೈಕಮಾಂಡ್ ನಾಯಕರ ಜೊತೆ ಸಭೆ ಆಗಿದೆ. ಸಭೆಯಲ್ಲಿ ಕೆಲವೊಂದು ಚರ್ಚೆ ಆಗಿದೆ. ಆದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಏನು ಚರ್ಚೆ ಆಗ್ತಿಲ್ಲ ಅಥವಾ ರಾಹುಲ್ ಗಾಂಧಿ ಅವರು ಸಭೆಗೆ ಒಂದು ಕಾಲಾವಕಾಶವನ್ನ ಕೊಡ್ತಾ ಇಲ್ಲ. ಮೊನ್ನೆಯೂ ಕೂಡ ಅವ್ರು ಬಿಸಿ ಇದ್ರು ಅಂತಂದ್ರೆ ಒಂದಷ್ಟು ಜಂತರ್ ಮಂತರ್ನಲ್ಲಿ ಏನ್ ಪ್ರೊಟೆಸ್ಟ್ ಆಯಿತು ಆ ಒಂದು ಪ್ರೊಟೆಸ್ಟ್ ಅಲ್ಲಿ ಬಿಸಿ ಆಗಿದ್ರು. ಅದಾದ ನಂತರ ಈಗ ಕಲಾಪದಲ್ಲಿ ಬಿಸಿ ಆಗಿದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಅವರು ಕಾಲಾವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಈಗಲೂ ಕೂಡ ಈ ಒಂದು ಪಟ್ಟಿ ಫೈನಲ್ಗೆ ಬಹಳಷ್ಟು ಕನ್ಫ್ಯೂಷನ್. ರಾಜ್ಯ ನಾಯಕರ ಜೊತೆ ಇಂದು ಕೂಡ ರಾಹುಲ್ ಗಾಂಧಿ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಲೋಕಸಭೆ ಕಲಾಪದಿಂದ ನಿನ್ನೆ ನಡೆಯಬೇಕಾಗಿದ್ದಂತಹ ಸಭೆ ಕೂಡ ರದ್ದಾಗಿದೆ. ನಿನ್ನೆಯ ಸಭೆಯನ್ನ ರಾಹುಲ್ ಗಾಂಧಿ ಅವರು ಮುಂದೂಡಿದ್ರು. ನಿನ್ನೆ ಕಲಾಪದಲ್ಲೂ ಕೂಡ ಬಹಳಷ್ಟು ಹೈಡ್ರಾಮಾ ಆಯಿತು. ಕಾಕ್ರೋಚ್ ಪ್ರೊಟೆಸ್ಟ್ ವಿಚಾರದಲ್ಲಿ ಇಂದು ರಾಜ್ಯ ಸಂಪುಟ ವಿಸ್ತರಣೆಗೆ ಈ ಒಂದು ವಿಚಾರವಾಗಿ ರಾಹುಲ್ ಗಾಂಧಿ ಸಭೆ ಮಾಡ್ತಾರಾ ಅಥವಾ ಕಾಲಾವಕಾಶ ಕೊಡ್ತಾರಾ? ಹೈಕಮಾಂಡ್ ಸಭೆ ಬಗ್ಗೆ ಇನ್ನೂ ಕೂಡ ನಿಗದಿ ಆಗಿಲ್ಲ, ಸಮಯ ಮಾತ್ರ. ಹಾಗಾಗಿ ಈಗಾಗಲೇ ನಮ್ಮ ರಾಜ್ಯದ ನಾಯಕರೇನು ಹೋಗಿದ್ದಾರೆ ದೆಹಲಿಗೆ, ಆ ಒಂದು ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಜೊತೆ ಇರ್ಬೋದು ಅಥವಾ ಸುರ್ಜೇವಾಲಾ ಇರ್ಬೋದು, ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅವ್ರ ಜೊತೆ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಎಲ್ಲರೂ ಕೂಡ ಪ್ರತ್ಯೇಕವಾಗಿ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಅದಾದ ನಂತರ ಒಂದು ಫುಲ್ ಫೈನಲ್ ಆಗಿ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಅಂದ್ರೆ ಯಾರ ಪರವಾಗಿ ಏನೆಲ್ಲ ಪಟ್ಟಿ ಇರ್ಬೋದು ಅಂತ ಹೇಳಿ, ಅದಾದ ನಂತರ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋಂಥ ನಿರ್ಧಾರಕ್ಕೂ ಕೂಡ ಆಲ್ಮೋಸ್ಟ್ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಅಂತಿಮವಾಗಿ ಫೈನಲ್ ಆಗಿ ಪಟ್ಟಿ ಫೈನಲ್ ಮಾಡುವಂಥದ್ದು ರಾಹುಲ್ ಗಾಂಧಿ ಅವರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಪ್ರತಿದಿನ ಕಲಾಪದಲ್ಲಿ